ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ಘಟನೆಗಳು, ಪ್ರಜಾವಾಣಿ, ವಿಜಾವಾಣಿ ಮತ್ತೆ ವಿದ್ಯಾರ್ಥಿ ಮಿತ್ರ ಪೇಪರ್ ಅಲ್ಲಿ ಏನೇನು ಬಂದಿದೆ ಅಂತ ನಾವು ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಹೊಸ ಹೈಡ್ರೋಕಾರ್ಬನ್ ಶೋಧ ಪರವಾನಗಿ ನೀತಿ ಪ್ರಕಟ. ಈ ತೈಲ ಮತ್ತು ಅನಿಲ ಸಂಪನ್ಮೂಲಗಳು, ಆಯಿಲ್ ಅಂಡ್ ಗ್ಯಾಸ್ ರಿಸೋರ್ಸ್, ಇವನ್ನ ಶೋಧಿಸಲು ಅಂದ್ರೆ ಎಕ್ಸ್ಪ್ಲೋರ್ ಮಾಡೋಗೋಸ್ಕರ ಒಂದು ಏಕ ಪರವಾನಗಿ ನೀತಿಯನ್ನ ಪ್ರಕಟಿಸಿದ್ದಾರೆ. ಆ ಏಕ ಪರವಾನಗಿ ನೀತಿ ಅಂದ್ರೆ ಯೂನಿಯನ್ ಪಾಲಿಸಿ. ಆ ಪಾಲಿಸಿ ಹೆಸರು ಹೈಡ್ರೋಕಾರ್ಬನ್ ಎಕ್ಸ್ಪ್ಲೋರೇಷನ್ ಲೈಸೆನ್ಸಿಂಗ್ ಪಾಲಿಸಿ. ಅದನ್ನ HELB ಹೆಲ್ಬ್ ಅಂತಾನು ಕರೀತಾರೆ. ಕನ್ನಡದಲ್ಲಿ ಜಲ ಇಂಗಾಲ ಅನ್ವೇಷಣಾ ಪರವಾನಗಿ ನೀತಿ ಅಂತ ಕರೀತಾರೆ. ಇದು ಈಗ ಯೂನಿಯನ್ ಕ್ಯಾಬಿನೆಟ್ ಒಳಗೊಂಡ ಪ್ರಧಾನಮಂತ್ರಿಯವರು ಇದನ್ನ ಪ್ರಕಟಿಸಿದ್ದಾರೆ. ಇದು ಈ ತೈಲ ಮತ್ತು ಅನಿಲ ಸಂಪನ್ಮೂಲಗಳು ಸಾಂಪ್ರದಾಯಿಕ ಇರಬಹುದು ಅಥವಾ ಸಾಂಪ್ರದಾಯಿಕವಲ್ಲದ ಇರಬಹುದು, ಅಂದ್ರೆ ಕನ್ವೆನ್ಷನಲ್ ಅಂಡ್ ಅನ್ಕನ್ವೆನ್ಷನಲ್ ಇರಬಹುದು. ಈ ಏಕ ಪರವಾನಗಿಯ ಮೂಲಕ ಏನೇನು ಲಾಭಗಳಿದಾವೆ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಈ ನೀತಿಯ ಪ್ರಕಾರ, ಈ ಒಂದು ಪಾಲಿಸಿಯ ಪ್ರಕಾರ ಇಂಧನ ಕ್ಷೇತ್ರದಲ್ಲಿ ಬಂಡವಾಳ ಹೂಡಿಕೆಗೆ ಆಕರ್ಷಣೆ ಮಾಡಕ್ಕೆ ಉತ್ತೇಜನ ಕೊಟ್ಟಿದ್ದಂಗಾಗುತ್ತೆ. ಮತ್ತೆ ಈ ಒಂದು ನೀತಿಯ ಪ್ರಕಾರ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲಗಳ ಒಂದು ದರ ನಿಗದಿಗೊಳಿಸೋಸ್ಕರ ಮತ್ತು ಮಾರುಕಟ್ಟೆ ಮಾಡೋಗೋಸ್ಕರ ಸ್ವಾತಂತ್ರ್ಯವನ್ನು ಕೊಡಲಾಗುತ್ತಂತೆ ಅಂತ ಈ ಒಂದು ಮಾಹಿತಿಯನ್ನ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ಅವರು ಹೇಳಿದ್ದಾರೆ. ಇವರು ಈಗ ಅಮೆರಿಕಕ್ಕೆ ತೆರಳಿದರೆ ಅಮೆರಿಕದಲ್ಲಿ ಒಂದು ಸೆರಾವಿಕ್ 2017 ಒಂದು ಸಮಾವೇಶ ನಡೀತದೆ, ಅಂತಾರಾಷ್ಟ್ರೀಯ ಸಮಾವೇಶ. ಅದು ವಿಶ್ವದ ತೈಲ, ಇಂಧನ ಮತ್ತು ನೈಸರ್ಗಿಕ ಅನಿಲದ ಉದ್ಯಮದ ಬಗ್ಗೆ ಅದೊಂದು ಅಂತಾರಾಷ್ಟ್ರೀಯ ಸಮಾವೇಶ ನಡೀತದೆ. ಅಲ್ಲಿ ಹೋಗಿದ್ದಾರೆ ಅವರು. ಇಲ್ಲಿ ನೀವು ನೆನಪಿಟ್ಕೊಳ್ಳೋದು ಸೆರಾವಿಕ್ 2017 ಇದು ಒಂದು ಅಂತಾರಾಷ್ಟ್ರೀಯ ಸಮಾವೇಶ. ಇದು ಇಂಧನ, ನೈಸರ್ಗಿಕ ಅನಿಲ ಮತ್ತು ತೈಲಗಳ ಉದ್ಯಮದ ಬಗ್ಗೆ ಇದೆ. ಅವರು ಅಲ್ಲಿ ಹೋಗಿದ್ದಾರೆ. ಓಕೆ. ಮತ್ತೆ ಈಗ ಸದ್ಯದಲ್ಲಿ ನಮ್ಮ ದೇಶದಲ್ಲಿ 80 ದಶಲಕ್ಷ ಮೆಟ್ರಿಕ್ ಟನ್ಗಳಷ್ಟ ತೈಲ ಉತ್ಪಾದನೆ ಮಾಡುವ ಒಂದು ಸಾಮರ್ಥ್ಯವನ್ನು ಇದೆಯಂತೆ. ಮತ್ತೆ ಮುಂದಿನ ವರ್ಷಗಳಲ್ಲಿ ಅಂದ್ರೆ 2020ರ ವೇಳೆಗೆ 150ರಿಂದ 155 ದಶಲಕ್ಷ ಮೆಟ್ರಿಕ್ ಟನ್ಗಳನ್ನ ಉತ್ಪಾದನೆ ಮಾಡುವ ಒಂದು ಗುರಿಯನ್ನ ಹೊಂದ್ಕೊಂಡಿದ್ದಾರೆ ಅಂತ ಪ್ರಧಾನ ಅವರು ಹೇಳಿದ್ದಾರೆ. ಓಕೆ. ಋಷಿಕೇಶದ ಯೋಗ ಗುರುಗಳಿಗೆ ಚೀನಾದಲ್ಲಿ ಭಾರಿ ಬೇಡಿಕೆ. ಋಷಿಕೇಶ್ ಇದೊಂದು ಪ್ಲೇಸು ನಮ್ಮ ಭಾರತದಲ್ಲಿ. ಈ ಋಷಿಕೇಶನ್ನ ಭಾರತೀಯ ಯೋಗದ ರಾಜಧಾನಿ ಅಂತ ಕರೀತಾರೆ. ಆ ಹೆಸರಿಂದ ಪ್ರಸಿದ್ಧವಾಗಿದೆ. ಇದನ್ನು ಗೇಟ್ವೇ ಟು ದ ಗಾರ್ವಾಲ್ ಹಿಮಾಲಯಸ್ ಅಂತಾನೂ ಕರೀತಾರೆ. ಗಾರ್ವಾಲ್ ಹಿಮಾಲಯಸ್ ಅಂದ್ರೆ ಹಿಮಾಲಯದ ಮೌಂಟೇನ್ ರೇಂಜಸ್ಗಳು. ಈ ಋಷಿಕೇಶ್ನಲ್ಲಿ ಈ ಯೋಗವನ್ನ ಕಲಿತಿರ್ತಾರೆ. ಆ ಗುರುಗಳಿಗೆ ಆಗ್ನೇಯ ಏಷ್ಯಾ ಹಾಗೂ ಚೀನಾದಲ್ಲಿ ಭಾರಿ ಬೇಡಿಕೆ ಇದಂತೆ. ಈ ಸದ್ಯದಲ್ಲಿ ಈಗ ಚೀನಾದಲ್ಲಿ 1500 ಯೋಗ ಗುರುಗಳು ಅಲ್ಲಿ ಯೋಗ ಪಾಠವನ್ನ ಮಾಡ್ತಾ ಇದ್ದಾರೆ. ಆ ಚೀನಾದ ಜನರಿಗೆ ಯೋಗವನ್ನ ಕಲಿಸ್ತಾ ಇದ್ದಾರೆ. ಮತ್ತೆ ಈ ನಮ್ಮ ಋಷಿಕೇಶದಲ್ಲಿ ಪರಮಾರ್ಥ ನಿಕೇತನ ಆಶ್ರಮ ಅಂತ ಇದೆ. ಅಲ್ಲಿ ಒಬ್ರು ಯೋಗ ಕಲಿತವರು 10 ವರ್ಷಗಳಿಂದ ಈಗ ಚೀನಾದಲ್ಲಿದ್ದಾರಂತೆ. ಅಲ್ಲಿಯೂ ಸಹಿತ ಅವರು ಯೋಗನ ಕಲಿತಾ ಇದ್ದಾರೆ. ಅವ್ರ ಹೆಸರು ಆಶೀಶ್ ಬಹುಗುಣ. ಅವರಿಗೆ ಚೀನಾದವರು ದಿ ಮೋಸ್ಟ್ ಬ್ಯೂಟಿಫುಲ್ ಯೋಗಿ ಆಫ್ ಚೀನಾ ಅಂತ ಒಂದು ಬಿರುದನ್ನ ಕೊಡಲಾಗಿದಂತೆ. ಅದೇ ರೀತಿ ಈ ಬಹುಗುಣ ಅವರು ಚೀನಾದ ಬೆಜಿಂಗ್ ನಲ್ಲಿ ಒಂದು ಸ್ಟುಡಿಯೋನ ನಡೆಸ್ತಾರೆ. ಆ ಸ್ಟುಡಿಯೋ ಹೆಸರು ವಿ ಯೋಗ ಅಂತ. ಈ ವಿ ಯೋಗ ಸ್ಟುಡಿಯೋ ಮೂಲಕ ಈ ಬಹುಗುಣ ಅವರನ್ನು ಈ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಲಂಚ ಅವತಾರದಲ್ಲಿ ಭಾರತ ನಂಬರ್ 1 ಸಮೀಕ್ಷೆ ಬಹಿರಂಗ. ಈ ಏಷ್ಯಾ ಪೆಸಿಫಿಕ್ ರಾಷ್ಟ್ರಗಳಲ್ಲಿ ನಮ್ಮ ಭಾರತ ಲಂಚ ನೀಡುವುದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಒಂದು ಅಂತಾರಾಷ್ಟ್ರೀಯ ಸಮೀಕ್ಷೆಯೊಂದ ಬಹಿರಂಗ ಮಾಡಿದೆ. ಈ ಅಂತಾರಾಷ್ಟ್ರೀಯ ಸಮೀಕ್ಷೆ ಬಹಿರಂಗ ಮಾಡಿದ ಸಂಸ್ಥೆ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇದು ಒಂದು ಅಂತಾರಾಷ್ಟ್ರೀಯ ಲಂಚ ವಿರೋಧಿ ಹಕ್ಕುಗಳ ಸಂಘಟನೆ. ಇವರು ನಮ್ಮ ಭಾರತೀಯ ಶೇಕಡ 69 ಮಂದಿ ಸಾರ್ವಜನಿಕ ಸೇವೆಗಳನ್ನು ಪಡೆದುಕೊಳ್ಳುವಗೋಸ್ಕರ ಲಂಚವನ್ನು ನೀಡ್ತಾರಂತ ಸಮೀಕ್ಷೆಯಲ್ಲಿ ಹೇಳಿದೆ, ಸಮೀಕ್ಷೆ ಮೂಲಕ ಹೇಳಿದೆ. ಮತ್ತೆ 2ನೇ ಸ್ಥಾನವನ್ನ ವಿಯೆಟ್ನಾಂ ಪಡೆದುಕೊಂಡಿದೆ. ವಿಯೆಟ್ನಾಂದಲ್ಲಿ ಶೇಕಡ 65 ಮಂದಿ ಲಂಚವನ್ನು ನೀಡ್ತಾರಂತೆ. ಮತ್ತೆ ಅತ್ಯಂತ ಕಡಿಮೆ ಭ್ರಷ್ಟಾಚಾರವಿರುವ ದೇಶ ಚೀನಾ. ಅಲ್ಲಿ ಶೇಕಡ 26 ಮಂದಿ ಮಾತ್ರ ಲಂಚವನ್ನು ನೀಡ್ತಾರಂತೆ. ಮತ್ತೆ ಪಾಕಿಸ್ತಾನದಲ್ಲಿ ಶೇಕಡ 40 ಮಂದಿ ಲಂಚವನ್ನು ನೀಡ್ತಾರಂತೆ. ಭ್ರಷ್ಟಾಚಾರಕ್ಕೆ ತುತ್ತಾದ ರಾಷ್ಟ್ರಗಳಲ್ಲಿ ನಮ್ಮ ಭಾರತ 7ನೇ ಸ್ಥಾನವನ್ನು ಪಡೆದುಕೊಂಡಿದಂತೆ. ಅದೇ ರೀತಿ ಪಾಕಿಸ್ತಾನ, ಆಸ್ಟ್ರೇಲಿಯಾ, ಜಪಾನ್, ಮಯನ್ಮಾರ್, ಶ್ರೀಲಂಕಾ ಹಾಗೂ ಥೈಲ್ಯಾಂಡ್ ಅಲ್ಲೂ ಸಹಿತ ಭ್ರಷ್ಟಾಚಾರ ಇದೆ. ಆದ್ರೆ ಇದಕ್ಕಿಂತ ಜಾಸ್ತಿ ನಮ್ಮ ಭಾರತದಲ್ಲೇ ಇದೆ ಅಂತೆ. ಮತ್ತೆ ಈ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಇವರ ಸಮೀಕ್ಷೆಯನ್ನ ಮಾಡಿದ್ರು. ಈ ಸಮೀಕ್ಷೆಯಲ್ಲಿ 16 ರಾಷ್ಟ್ರಗಳ 20,000 ಮಂದಿ ಪಾಲ್ಗೊಂಡಿದ್ದರಂತೆ. ಮತ್ತೆ ಈ ಭ್ರಷ್ಟಾಚಾರ ಪೊಲೀಸ್ ಇಲಾಖೆಯಲ್ಲಿ ಜಾಸ್ತಿ ಇದೆ ಅಂತೆ. ಅಂದ್ರೆ ಪೊಲೀಸ್ ಇಲಾಖೆ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದಂತೆ. ವಿಮಾನದಿಂದಲೇ ಅಂತರಿಕ್ಷಕ್ಕೆ ರಾಕೆಟ್ಗಳನ್ನು ಉಡಾಯಿಸಲು ಮುಂದಾದ ಚೀನಾ.
ನೋಡಿ, ನಾವು ಸಾಮಾನ್ಯವಾಗಿ ರಾಕೆಟ್ಗಳನ್ನು ಉಪಗ್ರಹ ಉಡಾವಣೆ ಕೇಂದ್ರದಿಂದ ಮಾಡ್ತಿದ್ವಿ. ಈಗ ಈ ಚೀನಾದವರು ಒಂದು ಹೊಸ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಿದರೆ ಆ ತಂತ್ರಜ್ಞಾನದ ಮೂಲಕ ವಿಮಾನದಿಂದಲೇ ರಾಕೆಟ್ಗಳನ್ನು ಅಂತರಿಕ್ಷಕ್ಕೆ ಹಾರಿಸಬಹುದಂತೆ, ಅಂದ್ರೆ ಉಡಾವಣೆ ಮಾಡಬಹುದಂತೆ. ಅಂತ ಒಂದು ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡಿದ್ದಾರೆ. ಓಕೆ, ಆಲ್ರೆಡಿ ಅವರು ಈಗ ಈ ಅಕಾಡೆಮಿ ಆಫ್ ಲಾಂಚ್ ವೆಹಿಕಲ್ ಟೆಕ್ನಾಲಜಿ ಅವರು 100 kg ತೂಕದ ಘನ ಇಂಧನ ರಾಕೆಟ್ ಅನ್ನ ಈ ಕೆಳಭೂ ಕಕ್ಷೆಗೆ, ಅಂದ್ರೆ ಭೂಮಿ ಕೆಳ ಕಕ್ಷೆಗೆ ಉಡಾವಣೆ ಮಾಡಕ್ಕೆ ಒಂದು ರೆಡಿ ಮಾಡಿದಾರಂತೆ. ಇಲ್ಲಿ ನೀವು ನೆನ್ಪಿಟ್ಕೊಳ್ರಿ, ವಿಮಾನದಿಂದಲೇ ಅಂತರಿಕ್ಷಕ್ಕೆ ರಾಕೆಟ್ಗಳನ್ನ ಉಡಾಯಿಸುವ ಒಂದು ಅತ್ಯಾಧುನಿಕ ತಂತ್ರಜ್ಞಾನ ಅಭಿವೃದ್ಧಿ ಮಾಡಿದರು ಚೀನಾದವರು ಅಂತ ನೆನ್ಪಿಟ್ಕೊಳ್ರಿ. ಡಿಜಿಟಲ್ ಪ್ರಚಾರ MEITY ವರ್ಗಾವಣೆ. ಈ ಕೇಂದ್ರ ಸರ್ಕಾರದವರು 2016 ನವೆಂಬರ್ ಅಲ್ಲಿ 500 ಮತ್ತು 1000 ಮುಖ ಬೆಲೆಯ ನೋಟುಗಳನ್ನು ರದ್ದು ಮಾಡಿದ್ರು. ಅದು ಆದ್ಮೇಲೆ ಡಿಜಿಟಲ್ ವ್ಯವಹಾರ ಮಾಡ್ಬೇಕಂತ, ಅದು ಉತ್ತೇಜನ ಮಾಡಬೇಕು, ಅದಕ್ಕೆ ಪ್ರೋತ್ಸಾಹ ಕೊಡ್ಬೇಕಂತ ಹಲವಾರು ಯೋಜನೆಗಳನ್ನ ತಗೊಂಡ್ಬಂದ್ರು. ಆ ಹಲವಾರು ಯೋಜನೆ ಆದ್ಮೇಲೆ ಈ ಡಿಜಿಟಲ್ ವ್ಯವಹಾರದ ಪ್ರಚಾರದ ಜವಾಬ್ದಾರಿಯನ್ನ, ಅಂದ್ರೆ ಅದು ಡಿಜಿಟಲ್ ವ್ಯವಹಾರ ಬಗ್ಗೆ ಪ್ರಚಾರ ಮಾಡೋಕ್ಕೋಸ್ಕರ ಒಂದು ಜವಾಬ್ದಾರಿಯನ್ನ ನೀತಿ ಆಯೋಗಕ್ಕೆ ಕೊಡಲಾಗಿತ್ತು. ಈಗ ಕೇಂದ್ರ ಸರ್ಕಾರದ ಈ ನೀತಿ ಆಯೋಗದಿಂದ ಈ ಡಿಜಿಟಲ್ ವ್ಯವಹಾರ ಪ್ರಚಾರದ ಜವಾಬ್ದಾರಿಯನ್ನ ಕೇಂದ್ರ IT ಮತ್ತು ಎಲೆಕ್ಟ್ರಾನಿಕ್ಸ್ ಸಚಿವಾಲಯಕ್ಕೆ ಕೊಡಲಾಗಿದಂತೆ, ಅಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವರಿಗೆ ವರ್ಗಾವಣೆ ಮಾಡಲಾಗಿದಂತೆ. ಈ ನೀತಿ ಆಯೋಗ ಅಂದ್ರೆ ಏನು? ನೀತಿ ಆಯೋಗ ಇದಕ್ಕಿಂತ ಮುಂಚೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು. ಅದು 5 ವರ್ಷಗಳ ಅವಧಿಗೆ ಪ್ಲಾನ್ ಅನ್ನ ಮಾಡ್ತಿದ್ರು. ಈ ನಮ್ಮ ದೇಶದಲ್ಲಿ ಸಿಗುವ ನ್ಯಾಚುರಲ್, ಅಂದ್ರೆ ನೈಸರ್ಗಿಕವಾಗಿ ಸಿಗುವ ರಿಸೋರ್ಸ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಂಡು ಒಂದು ಪ್ಲಾನ್ ಅನ್ನು ಮಾಡ್ತಿದ್ರು, ಎಕ್ಸಿಕ್ಯೂಟ್ ಅನ್ನ ಮಾಡ್ತಿದ್ರು. ಅದನ್ನ ಈಗ ರಿಪ್ಲೇಸ್ ಮಾಡಿ ನೀತಿ ಆಯೋಗ ಅಂತ ಈ ನರೇಂದ್ರ ಮೋದಿ ಸರ್ಕಾರದವರು ಅನುಷ್ಠಾನ ಮಾಡಿದ್ರು, ಅಂದ್ರೆ ಯೋಜನೆಯನ್ನು ತಂದ್ರು. ಈ ನೀತಿ ಆಯೋಗದ ಹೆಡ್, ಓಕೆ, ಚೇರ್ಮನ್ ನರೇಂದ್ರ ಮೋದಿ ಅವರು. ವಿದ್ಯುತ್ ಬಿಲ್ ಬಾಕಿ ಇದ್ದರೆ ಅಭ್ಯರ್ಥಿ ಅನರ್ಹತೆಗೆ ಸಲಹೆ ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗಕ್ಕೆ 2015ರಲ್ಲಿ ದೆಹಲಿ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿದ್ದು. ಆ ಆದೇಶ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ನೀರು, ವಿದ್ಯುತ್ ಮತ್ತು ದೂರವಾಣಿ ಬಿಲ್ಗಳನ್ನು ಸೂಕ್ತ ಸಮಯದಲ್ಲಿ ಪಾವತಿ ಮಾಡಿದ ಒಂದು ದೃಢೀಕರಣ ಪ್ರಮಾಣ ಪತ್ರವನ್ನ ಪಡಿಬೇಕು ಅಂತ ಈ ದೆಹಲಿ ಹೈಕೋರ್ಟ್ ಚುನಾವಣಾ ಆಯೋಗಕ್ಕೆ ಒಂದು ಆದೇಶವನ್ನು ನೀಡಿತು. ಅದು 2015ರಲ್ಲಿ. ಅದೇ ನಿಟ್ಟಿನಲ್ಲಿ ಈಗ ಚುನಾವಣಾ ಆಯೋಗ 2016 ಫೆಬ್ರವರಿಯಿಂದ ಈ ಬಿಲ್ಗಳನ್ನ ಪಡಿತಾ ಇದೆ. ಅಂದ್ರೆ ಅಭ್ಯರ್ಥಿಗಳಿಂದ, ಚುನಾವಣೆ ಸ್ಪರ್ಧೆಯ ಅಭ್ಯರ್ಥಿಗಳಿಂದ ಈ ಪ್ರಮಾಣ ಪತ್ರವನ್ನ ಪಡಿತಾ ಇದೆ. ಓಕೆ, ಅದೇ ರೀತಿ ಈ ಚುನಾವಣಾ ಆಯೋಗ ಒಂದು ಕೇಂದ್ರ ಕಾನೂನು ಇಲಾಖೆಗೆ ಒಂದು ಸಲಹೆಯನ್ನು ನೀಡಿದೆ. ಅದು ಏನಂದ್ರೆ 1950ರ ಜನಪ್ರತಿನಿಧಿ ಕಾಯ್ದೆ ಏನಿದೆ ಅದಕ್ಕೆ ತಿದ್ದುಪಡಿ ತಂದು ಅದರ ಮೂಲಕ ನೀರು ಮತ್ತು ವಿದ್ಯುತ್ ಬಾಕಿ ಉಳಿಸಿಕೊಳ್ಳುವವರು ಒಂದು ವೇಳೆ ಚುನಾವಣೆಗೆ ಸ್ಪರ್ಧಿಸಿದರೆ ಅವರು ಅನರ್ಹ ಅಂತ ಮಾಡಬೇಕು. ಈ ಒಂದು 1950ರ ಜನಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ತಂದು ಮಾಡಬೇಕಂತ ಈ ಚುನಾವಣಾ ಆಯೋಗ ಕೇಂದ್ರ ಕಾನೂನು ಇಲಾಖೆಗೆ ಒಂದು ಸಲಹೆಯನ್ನು ನೀಡಿದಂತೆ. ಭಾರತ ತಂಡಕ್ಕೆ ಒಪ್ಪೋ ಮೊಬೈಲ್ಸ್ ಪ್ರಾಯೋಜಕತ್ವ ಅಂದ್ರೆ ಸ್ಪಾನ್ಸರ್ಶಿಪ್. ಈ ಒಪ್ಪೋ ಮೊಬೈಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಕಂಪನಿ ಈ ಭಾರತ ಕ್ರಿಕೆಟ್ ತಂಡದ ಸ್ಪಾನ್ಸರ್ಶಿಪ್ ರೈಟ್ಸ್ ಅಂದ್ರೆ ಪ್ರಾಯೋಜಕತ್ವದ ಹಕ್ಕು ಅನ್ನ ಖರೀದಿಸಿದೆ. ಇದಕ್ಕಿಂತ ಮುಂಚೆ ಈ ಭಾರತ ಕ್ರಿಕೆಟ್ ತಂಡದ ಸ್ಪಾನ್ಸರ್ಶಿಪ್ ರೈಟ್ಸ್ ಸ್ಟಾರ್ ಕಂಪನಿಯವರಿಗಿತ್ತು. ಅದಕ್ಕಿಂತ ಮುಂಚೆ ಸಹಾರಾ ಕಂಪನಿಗಿತ್ತು. ಈಗ ನೀವು ನೋಡಿರ್ಬೋದು, ಈ ಕ್ರಿಕೆಟ್, ನಮ್ಮ ಭಾರತ ಕ್ರಿಕೆಟ್ ತಂಡದ ಈ ಜೆರ್ಸಿ ಇರ್ಬೋದು ಅಥವಾ ಅವರ ಕಿಟ್ಗಳು ಇರ್ಬೋದು, ಅದ್ರ ಮೇಲೆ ಈ ಪ್ರಾಯೋಜಕತ್ವ ನೀಡುವ ಸಂಸ್ಥೆಯ ಲೋಗೋನ ಇರುತ್ತೆ. ಅಂದ್ರೆ ಮೊದಲು ಸ್ಟಾರ್ ಇಂಡಿಯಾದವರು ಈ ಸ್ಪಾನ್ಸರ್ಶಿಪ್ ರೈಟ್ಸ್ ಅನ್ನು ತಗೊಂಡಿದ್ರು. ಅದಕ್ಕಿಂತ ಮುಂಚೆ ಸಹಾರಾ ಕಂಪನಿಯನ್ನು ತಗೊಂಡಿತ್ತು. ಇವಾಗ ಅಪ್ಪೋ ಮೊಬೈಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಈ ಖರೀದಿಸಿದರೆ ಅದರ ಮೂಲಕ ಈಗ ಈ ಒಪ್ಪೋ ಮೊಬೈಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರ ಲೋಗೋವನ್ನ ಈ ಪುರುಷರ ಮತ್ತು ಮಹಿಳೆಯರ ಜೆರ್ಸಿ ಮತ್ತು ಕಿಟ್ಗಳ ಮೇಲೆ ಹಾಕಲಾಗುತ್ತೆ. ಓಕೆ, ಈ ಒಂದು ಸ್ಪಾನ್ಸರ್ಶಿಪ್ ರೈಟ್ 5 ವರ್ಷಗಳ ಅವಧಿಗೆ ಕೊಡಲಾಗಿದೆ. BCCI ಕೊಡುತ್ತೆ. ಇದು ಈ 5 ವರ್ಷಗಳಿಗೆ ಇವರು ಖರೀದಿಯನ್ನ ಮಾಡಿದಾರಂತೆ. ಮಹಿಳೆಗೆ ಉಡುಗೊರೆ. ಆಶಾ, ಅಂಗನವಾಡಿ, ಬಿಸಿಯೂಟ ಈ ಕಾರ್ಯಕರ್ತರಿಗೆ PF ಅಂದ್ರೆ ಪ್ರಾವಿಡೆಂಟ್ ಫಂಡ್, ಭವಿಷ್ಯ ನಿಧಿ ಮತ್ತು ESIC ಅಂದ್ರೆ ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಕಾರ್ಪೊರೇಷನ್, ಇದೊಂದು ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಇದು. ಸೊ ಈ ಸೌಲಭ್ಯಗಳನ್ನ ಈಗ ಈ ಆಶಾ, ಅಂಗನವಾಡಿ, ಬಿಸಿಯೂಟ ಸಿಬ್ಬಂದಿಗೆ ಕೊಡಲಾಗುತ್ತಂತ ಕೇಂದ್ರ ಸರ್ಕಾರ ಹೇಳಿದೆ. ಈ ಆಶಾ ಅಂದ್ರೆ ಅಗ್ರಿಗೇಟೆಡ್ ಸೋಷಿಯಲ್ ಹೆಲ್ತ್ ಆಕ್ಟಿವಿಟೀಸ್, ಇದೊಂದು ಕಮ್ಯುನಿಟಿ. ಈ ಆಶಾ ಕಾರ್ಯಕರ್ತರನ್ನ ಪ್ರತಿ ಗ್ರಾಮಕ್ಕೆ ಒಬ್ಬರನ್ನ ಆಯ್ಕೆಯನ್ನ ಮಾಡ್ತಾರೆ. ಈ ಕೇಂದ್ರ ಆರೋಗ್ಯ ಸಚಿವಾಲಯದವರು ನೇಮಿಸ್ತಾರೆ. ಈ ಆಶಾ ಕಾರ್ಯಕರ್ತರು ಗ್ರಾಮದಲ್ಲಿ ಆರೋಗ್ಯದ ಕುರಿತು ಜಾಗೃತಿ ಮೂಡಿಸ್ತಾರೆ, ಅಂದ್ರೆ ಅವೇರ್ನೆಸ್ ಕೊಡ್ತಾರೆ. ಮತ್ತೆ ಪ್ರಥಮ ಚಿಕಿತ್ಸೆ, ಮಕ್ಕಳು ಹಾಗೂ ಮಹಿಳೆಯರ ಆರೋಗ್ಯ ಕುರಿತು ಸಲಹೆಯನ್ನು ಕೊಡ್ತಾರೆ. ಇವರನ್ನು ಈ ಆಶಾ ಕಾರ್ಯಕರ್ತರನ್ನ ಕೇಂದ್ರ ಸರ್ಕಾರ ಅಗತ್ಯ ಇರುವ ಒಂದು ತರಬೇತಿಯನ್ನು ಕೊಡುತ್ತೆ. ಮತ್ತೆ ಇವರಿಗೆ ನೇಮಕ ಮಾಡುವವರು ಕೇಂದ್ರ ಆರೋಗ್ಯ ಸಚಿವಾಲಯ. ಸೊ ಇವಾಗ
ಈ ಆಶಾ ಕಾರ್ಯಕರ್ತರಿಗೆ, ಬಿಸಿಯೂಟ ಯೋಜನೆ ಅಡಿ ಕೆಲಸ ಮಾಡುವ ಕಾರ್ಯಕರ್ತರಿಗೆ ಮತ್ತೆ ಅಂಗನವಾಡಿ ಸಿಬ್ಬಂದಿಗಳಿಗೆ ಈ PF ಮತ್ತು ESIC ಪ್ರಾವಿಡೆಂಟ್ ಫಂಡ್ ಅಂದ್ರೆ ಭವಿಷ್ಯ ನಿಧಿ ಮತ್ತು ಈ ಹೆಲ್ತ್ ಸ್ಕೀಮ್, ಈ ಸ್ಕೀಮ್ಗಳನ್ನ ಇವರಿಗೆ ಕೊಡ್ತಾ ಇದ್ದಾರೆ, ಸೌಲಭ್ಯಗಳನ್ನ ಕೊಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ಈ ಅಂಗನವಾಡಿ, ಆಶಾ ಮತ್ತೆ ಬಿಸಿಯೂಟ ಸಿಬ್ಬಂದಿಗಳು ಹೋರಾಟವನ್ನು ನಡೆಸಿದ್ರು ಅವರಿಗೆ ಈ ಸೌಲಭ್ಯಗಳನ್ನು ಕೊಡಬೇಕು. ಯಾಕಂದ್ರೆ ಈ ಆಶಾ, ಅಂಗನವಾಡಿ, ಬಿಸಿಯೂಟ ಸಿಬ್ಬಂದಿಗೆ ಬರೀ ವೇತನ ಅಷ್ಟೇ ಇದೆ, ಅವರಿಗೆ ವೇತನ ಬಿಟ್ಟು ಯಾವುದೇ ಒಂದು ಸಾಮಾಜಿಕ ಭದ್ರತಾ ಯೋಜನೆ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಅವರು ಹೋರಾಟವನ್ನು ಮಾಡಿದ್ರು. ಈಗ ಸರ್ಕಾರ ಈ ಆಶಾ, ಅಂಗನವಾಡಿ, ಬಿಸಿಯೂಟ ಸಿಬ್ಬಂದಿಗೆ ಈ ಭವಿಷ್ಯ ನಿಧಿ ಮತ್ತು ಈ ಇನ್ಸೂರೆನ್ಸ್ ಸ್ಕೀಮ್ಗಳನ್ನ ಕೊಡಕ್ಕೆ ರೆಡಿ ಆಗಿದ್ದಾರಂತೆ. ನೂತನ ಯೋಜನೆಗಳನ್ನ ತಯಾರಿಸೋದಕ್ಕೋಸ್ಕರ ಕಾರ್ಮಿಕ ಸಚಿವಾಲಯ ಒಂದು ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ಆ ಉನ್ನತ ಮಟ್ಟದ ಸಮಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯ, ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ, ಕಾರ್ಮಿಕ ಹಾಗೂ ಆರೋಗ್ಯ ಸಚಿವಾಲಯಗಳ ಪ್ರತಿನಿಧಿಗಳು ಈ ಸಮಿತಿಯಲ್ಲಿ ಇರ್ತಾರಂತೆ. ಈ ಸಮಿತಿಯನ್ನ ಸಮಿತಿ ಈಗಾಗಲೇ ಯೋಜನೆಯನ್ನ ಜಾರಿ ತರೋದಕ್ಕೋಸ್ಕರ ಅಂದ್ರೆ ಹೊಸ ಯೋಜನೆಗಳನ್ನ ಜಾರಿ ತರೋದಕ್ಕೋಸ್ಕರ ಕುರಿತು ಒಂದು ಪ್ರಸ್ತಾವನೆಯನ್ನ ಸಿದ್ಧಪಡಿಸಿದೆ ಮತ್ತು ಇದಕ್ಕೆ ಹಣಕಾಸು ಸಚಿವಾಲಯ ಒಪ್ಪಿಗೆಯನ್ನ ನೀಡಿದಂತೆ. ಸಮಾನ ವೇತನ, ನಾನು ನಿನ್ನೆ ಅಥವಾ ಮೊನ್ನೆ ಒಂದು ಪೇಪರ್ ಅಲ್ಲಿ ಬಂದಿತ್ತು ಏನಂದ್ರೆ, ಸಮಾನ ವೇತನ ಅಂದ್ರೆ ಪುರುಷರಿಗಿಂತ 25% ಕಡಿಮೆ ವೇತನವನ್ನ ಮಹಿಳೆಯರು ಪಡಿತಾ ಇದ್ದಾರೆ. ಸೊ ಈಗ ಸರ್ಕಾರ ಸಮಾನ ವೇತನ ನೀಡಬೇಕಂತ ಒಂದು ಜಾರಿಯನ್ನ ಮಾಡ್ತಾ ಇದೆ, ಕಟ್ಟುನಿಟ್ಟಾಗಿ ಜಾರಿಯನ್ನ ತರ್ತಾ ಇದೆ ಸರ್ಕಾರ, ಅದು ನಿರ್ಧರಿಸಿದೆ ಅಂತೆ. ಅಂದ್ರೆ ಈ ಸರ್ಕಾರಿ ಮತ್ತು ಖಾಸಗಿ ವಲಯದಲ್ಲಿ ಮಹಿಳೆಯರು ಏನು ಉದ್ಯೋಗ ಮಾಡ್ತಾರೆ ಅಂದ್ರೆ ಕೆಲಸಗಳು ಏನು ಮಾಡ್ತಾರೆ ಅವರಿಗೆ ಸಮಾನ ವೇತನ ಇಲ್ಲ ಈಗ. ಸೊ ಈಗ ಅವರಿಗೆ ಸಮಾನ ವೇತನ ಕೊಡಬೇಕು. ಒಂದು ವೇಳೆ ಯಾವ ಸಂಸ್ಥೆ ಸಮಾನ ವೇತನ ಕೊಡ್ಲಿಲ್ಲ ಅಂದ್ರೆ ಆ ಸಂಸ್ಥೆಯ ವಿರುದ್ಧ ಕಟ್ಟುನಿಟ್ಟಾದ ಒಂದು ಕ್ರಮವನ್ನು ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ಈಗ ಮುಂದೆ ಸರ್ಕಾರದ ಮುಂದಿನ ಹೆಜ್ಜೆ ಏನಂದ್ರೆ, ಮಹಿಳೆಯರಿಗೆ ಮನೆಯಿಂದಲೇ ಕೆಲಸ ನಡೆಸೋಕು ಅಗತ್ಯವಾದ ಸಾಫ್ಟ್ವೇರ್ ಗಳನ್ನ ಖರೀದಿ ಮಾಡಕ್ಕೆ ಮಹಿಳೆಯರಿಗೆ ಸಾಲ ಸೌಲಭ್ಯನ ಕೊಡ್ತಾರಂತೆ. ಅಂದ್ರೆ ವರ್ಕ್ ಫ್ರಮ್ ಹೋಮ್ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ಕೆಲಸ ಮಾಡೋಗೋಸ್ಕರ ಒಂದು ಅಗತ್ಯವಾದ ಸಾಫ್ಟ್ವೇರ್ ಗಳಿದಾವೆ. ಆ ಅಗತ್ಯವಾದ ಸಾಫ್ಟ್ವೇರ್ ಗಳನ್ನ ಖರೀದಿ ಮಾಡೋಗೋಸ್ಕರ ಮಹಿಳೆಯರಿಗೆ ಸಾಲನ ಕೊಡುತ್ತಂತೆ ಸರ್ಕಾರ. ಮತ್ತು ಹೆರಿಗೆ ಬಳಿಕ ಕೆಲಸಕ್ಕೆ ಮರಳುವ ಮಹಿಳೆಯರಿಗೆ ಉತ್ತೇಜನ ಕೊಡುತ್ತೆ. ಅಂದ್ರೆ ಹೆರಿಗೆ ಆದ ಕೂಡಲೇ ಮತ್ತೆ ಅವರು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಕೆಲಸಕ್ಕೆ ಮತ್ತೆ ಜಾಯ್ನ್ ಆಗಬೇಕು, ಅವರಿಗೆ ಉತ್ತೇಜನ ಕೊಡೋಗೋಸ್ಕರ ಒಂದು ಯೋಜನೆಯನ್ನ ಅಂದ್ರೆ ಮಾಡ್ತಾರಂತೆ. ಮತ್ತು ವೈದ್ಯಕೀಯ ಕಾಲೇಜುಗಳು ಅಂದ್ರೆ ಮಹಿಳಾ ವೈದ್ಯಕೀಯ ಕಾಲೇಜುಗಳನ್ನ ಆರಂಭವನ್ನ ಮಾಡ್ತಾರಂತೆ. ಬಿಸಿಯೂಟಕ್ಕೆ ವಿದ್ಯಾರ್ಥಿ ಪ್ರವೇಶಾತಿ ಆಧಾರ, ನಿನ್ನೆ ಅಥವಾ ಮೊನ್ನೆ ಪೇಪರ್ ಅಲ್ಲಿ ಬಂತು ಏನಂದ್ರೆ, ಈ ಬಿಸಿಯೂಟ ಯೋಜನೆ ಅಡಿ ವಿದ್ಯಾರ್ಥಿಗಳನ್ನು ಸೌಲಭ್ಯನ ಪಡಿತಾ ಇದ್ರೆ ಆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆಧಾರ ಸಂಖ್ಯೆಯನ್ನು ಹೊಂದಿರಬೇಕು ಅಂತ ಒಂದು ಕಡ್ಡಾಯಗೊಳಿಸಿದ್ದು ಕೇಂದ್ರ ಸರ್ಕಾರ. ಆದ್ರೆ ಈ ಯೋಜನೆಗೆ, ಈ ಕೇಂದ್ರ ಸರ್ಕಾರದ ಒಂದು ಯೋಜನೆಗೆ ವಿರೋಧವನ್ನ ವ್ಯಕ್ತವಾಗಿತ್ತು. ಅದಕ್ಕೋಸ್ಕರ ಈಗ ಆಧಾರ ಇಲ್ಲದೆ ವಿದ್ಯಾರ್ಥಿಗಳು ಸಹಿತ ಈ ಬಿಸಿಯೂಟನ್ನ ಪಡೆಯುವುದು. ಆದ್ರೆ ಬಿಸಿಯೂಟನ್ನ ಪಡಿಬೇಕಾದ್ರೆ ಅವರಿಗೆ ಆಧಾರ ಪ್ರವೇಶಾತಿ ಆಧಾರ ಅಂದ್ರೆ ಶಾಲೆಗಳಲ್ಲಿ ದಾಖಲಾತಿ ಮಾಡಿರುವ ಒಂದು ಪ್ರವೇಶಾತಿ ಇರುತ್ತಲ್ಲ ಅದನ್ನ ಆಧಾರವಾಗಿ ಇಟ್ಕೊಂಡು ಬಿಸಿಯೂಟ ನೀಡಬೇಕಂತ ಸರ್ಕಾರ ತಿಳಿಸಿದಂತೆ. ಮತ್ತೆ ಒಂದು ವೇಳೆ ಈಗ ಜನಗಳು ಸಾರ್ವಜನಿಕರು ಒಂದು ವೇಳೆ ಯಾವುದೇ ಕೆಲಸ ಇರ್ಬೋದು, ಯಾವುದೇ ಯೋಜನೆ ಇರ್ಬೋದು, ಆ ಯೋಜನೆ ಸೌಲಭ್ಯಗಳನ್ನ ಪಡೆಯೋಗೋಸ್ಕರ ಅವ್ರ ಹತ್ರ ಒಂದು ವೇಳೆ ಆಧಾರ ಸಂಖ್ಯೆ ಇರಲಿಲ್ಲ ಅಂದ್ರೆ ಬೇರೆ ದಾಖಲಾತಿಗಳ ಆಧಾರದ ಮೇಲೆ ಅವರಿಗೆ ಆ ಯೋಜನೆ ಸೌಲಭ್ಯನ ಕೊಡಬೇಕಂತ ಸರ್ಕಾರ ತಿಳಿಸಿದೆ. ಇವತ್ತು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಅದರ ನಿಮಿತ್ತ ನಾವು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಅಭಿವೃದ್ಧಿಪಡಿಸಿದ ಯೋಜನೆಗಳನ್ನು ನೋಡೋಣ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅವರಿಂದ ಮಾತೃಪೂರ್ಣ ಯೋಜನೆ ಇತ್ತೀಚೆಗೆ ಸ್ಟಾರ್ಟ್ ಮಾಡಿದ್ದಾರೆ. ಈ ಮಾತೃಪೂರ್ಣ ಯೋಜನೆ ಮುಖಾಂತರ ಈ ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ಮಧ್ಯಾಹ್ನದ ಪೌಷ್ಟಿಕ ಬಿಸಿ ಊಟವನ್ನು ಕೊಡಲಾಗ್ತದೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಶಿಶುಗಳ ಮರಣ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಸೊ ಯಾಕಂದ್ರೆ ಶಿಶುಗಳ ಮರಣ ಪ್ರಮಾಣ ಯಾಕೆ ಜಾಸ್ತಿ ಆಗ್ತದೆ ಅಂದ್ರೆ ಅವರ ಆಹಾರದಲ್ಲಿ ಪೌಷ್ಟಿಕ ಮಟ್ಟ ಕಡಿಮೆ ಇದೆ. ಅಂದ್ರೆ ಅವರು ಸೇವನೆ ಮಾಡುವ ಆಹಾರದಲ್ಲಿ ಪೌಷ್ಟಿಕ ಮಟ್ಟ ಕಡಿಮೆ ಇದೆ. ಅದಕ್ಕೋಸ್ಕರ ಶಿಶುಗಳು ಮತ್ತು ತಾಯಂದಿರ ಮರಣ ಜಾಸ್ತಿ ಆಗ್ತದೆ. ಅದನ್ನ ನಿಯಂತ್ರಣ ಮಾಡೋಗೋಸ್ಕರ ಈ ಮಾತೃಪೂರ್ಣ ಯೋಜನೆಯನ್ನ ಸೃಷ್ಟಿ ಮಾಡಿದರೆ, ಈ ಮಾತೃಪೂರ್ಣ ಯೋಜನೆ ಮುಖಾಂತರ ಅವರಿಗೆ ಮಧ್ಯಾಹ್ನದಲ್ಲಿ ಪೌಷ್ಟಿಕ ಬಿಸಿ ಊಟವನ್ನ ಕೊಡ್ತಾರೆ, ಈ ಗರ್ಭಿಣಿಯರಿಗೆ ಮತ್ತೆ ಬಾಣಂತಿಯರಿಗೆ. ಓಕೆ, ನೆಕ್ಸ್ಟ್ ಸ್ತ್ರೀ ಶಕ್ತಿ ಸಮೃದ್ಧಿ ಈ ಯೋಜನೆ ಮುಖಾಂತರ 1.50 ಲಕ್ಷ ಗುಂಪುಗಳನ್ನ ರಚಿಸಿದರಂತೆ. ಮತ್ತು ಈ ಯೋಜನೆಯಡಿ 30 ಜಿಲ್ಲಾ ಒಕ್ಕೂಟಗಳನ್ನ ರಚಿಸಿ ಅಲ್ಲಿರುವ ಪದಾಧಿಕಾರಿಗಳು ಅಂದ್ರೆ ಮಹಿಳಾ ಪದಾಧಿಕಾರಿಗಳನ್ನ ಅವರಿಗೆ ಅಭಿವೃದ್ಧಿ ಮಾಡೋಗೋಸ್ಕರ, ಅವರಿಗೆ ಬಲವರ್ಧನೆ ಮಾಡೋಗೋಸ್ಕರ
ಕಂಪ್ಯೂಟರ್ ಸಾಕ್ಷರತಾ ಮತ್ತು ಆರ್ಥಿಕ ಸಾಕ್ಷರತಾ ತರಬೇತಿಯನ್ನ ಕೊಡಲಾಗ್ತಾ ಇದೆ ಅಂತೆ. ನಮಗೆ ಈ ಮಹಿಳೆಯರು ಯಾವ ಮಹಿಳೆಯರು ಈ ದೌರ್ಜನ್ಯಕ್ಕೆ ಒಳಪಡ್ತಾರೆ ಅಂತ ಮಹಿಳೆಯರಿಗೆ ಸಹಾಯ ಮಾಡೋಗೋಸ್ಕರ 187 ಸಾಂತ್ವನ ಕೇಂದ್ರಗಳನ್ನ ತೆಗೆದಿದ್ದಾರಂತೆ. ಮತ್ತೆ ಈ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿರ್ಬೋದು ಅಥವಾ ಮಕ್ಕಳಿರ್ಬೋದು ಅವರ ಚಿಕಿತ್ಸೆಗೋಸ್ಕರ ವೈದ್ಯಕೀಯ ಚಿಕಿತ್ಸೆ ಮತ್ತೆ ಪೊಲೀಸ್ ನೆರವು, ಕಾನೂನು ನೆರವು ಈ ಸೌಲಭ್ಯಗಳನ್ನು ಕೊಡೋಗೋಸ್ಕರ 30 ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿಶೇಷ ಚಿಕಿತ್ಸಾ ಘಟಕಗಳ ಸ್ಥಾಪನೆಯನ್ನ ಮಾಡಿದಾರಂತೆ. ಮತ್ತೆ ಉಚಿತ ಮಹಿಳಾ ಸಹಾಯವಾಣಿಯನ್ನ ಮಾಡಿದರೆ ಆ ಉಚಿತ ಮಹಿಳಾ ಸಹಾಯವಾಣಿ 181. ಆಮೇಲೆ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯರಿಗೆ ತುರ್ತು ಚಿಕಿತ್ಸೆ ಮತ್ತು ಅವರ ಖರ್ಚುಗಳಿಗೆ ಪರಿಹಾರ ಧನ ಕೊಡೋಗೋಸ್ಕರ 5 ಕೋಟಿ ಮೊತ್ತದ ಒಂದು ಸ್ಥೈರ್ಯ ನಿಧಿ ಸ್ಥಾಪನೆಯನ್ನ ಮಾಡಿದಾರಂತೆ. ಓಕೆ, ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮಹಿಳೆಯರಿಗೆ ಅಭಿವೃದ್ಧಿಪಡಿಸಿದ ಯೋಜನೆಗಳು. ಈ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಯೋಗ ಅವರು ಮಹಿಳೆಯರಿಗೆ ಏನೇನು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಅಂತ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಮಾಜಿ ದೇವದಾಸಿಯರಿಗೆ ಮೊದಲು 1000 ರೂಪಾಯಿ ತಿಂಗಳಿಗೆ ಕೊಡ್ತಿದ್ರಂತೆ, ಈಗ 1500 ರೂಪಾಯಿ ಮಾಡಿದಾರಂತೆ. ಮತ್ತೆ ಮಹಿಳೆಯರ ಆರ್ಥಿಕ ಸಬಲೀಕರಣಗೋಸ್ಕರ ವುಮೆನ್ ಎಂಪವರ್ಮೆಂಟ್ ಮಾಡೋಗೋಸ್ಕರ 164.46 ಕೋಟಿಗಳಷ್ಟು ವೆಚ್ಚವನ್ನು ಮಾಡ್ತಾ ಇದ್ದಾರಂತೆ ಈ 3 ವರ್ಷಗಳಲ್ಲಿ. ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಡಿ ಇದರ ಯೋಜನೆ ಅಡಿ 975 ಲಿಂಗತ್ವ ಅಲ್ಪಸಂಖ್ಯಾತರಿಗೆ 200 ಕೋಟಿ ರೂಪಾಯಿ ಪ್ರೋತ್ಸಾಹ ಧನವನ್ನ ಕೊಡ್ತಾ ಇದ್ದಾರಂತೆ. ಉದ್ಯೋಗಿನಿ ಯೋಜನೆ ಅಡಿ 1324 ಫಲಾನುಭವಿಗಳಿಗೆ ಸಹಾಯಧನವನ್ನ ಒದಗಿಸುವಗೋಸ್ಕರ 15 ಕೋಟಿ ರೂಪಾಯಿ ಅನುದಾನವನ್ನ ನಿಗದಿ ಮಾಡಿದಾರಂತೆ. ಮತ್ತು 10,000 ಬೀದಿ ಬದಿಯ ಅಂದ್ರೆ ಫುಟ್ಪಾತ್ ಗಳಲ್ಲಿ ಏನು ಮಹಿಳೆಯರು ವ್ಯಾಪಾರ ಮಾಡ್ತಾರೆ ಅವರಿಗೆ ತಲಾ 10,000 ರೂಪಾಯಿ ಅಂದ್ರೆ ಸಮೃದ್ಧಿ ಯೋಜನೆಯನ್ನ ಅನುಷ್ಠಾನ ಮಾಡಿದರೆ, ಅಂದ್ರೆ ತಲಾ 10,000 ರೂಪಾಯಿ ನೀಡುವ ಒಂದು ಸಮೃದ್ಧಿ ಯೋಜನೆಯನ್ನ ಅನುಷ್ಠಾನ ಮಾಡಿದರೆ ಯಾರಿಗೆ 10,000 ಬೀದಿ ಬದಿಯ ಅಂದ್ರೆ ಫುಟ್ಪಾತ್ ಅಲ್ಲಿ ಕೆಲಸ ಮಾಡುವವರು, ವ್ಯಾಪಾರ ಮಾಡುವವರು, ಮಹಿಳಾ ವ್ಯಾಪಾರಿಗಳಿಗೆ ಈ 10,000 ರೂಪಾಯಿ ಏನಂದ್ರೆ ನೀಡ್ತಾರಂತೆ ಅವರಿಗೆ. ಅದೇ ರೀತಿ 1000 HIV ತುತ್ತಾದ ಸೋಂಕಿತ ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣಗೋಸ್ಕರ 50,000 ರೂಪಾಯಿನ ಅವರಿಗೆ ಆರ್ಥಿಕ ಸೌಲಭ್ಯನ ಕೊಡ್ತಾ ಇದ್ದಾರೆ. ಆ ಯೋಜನೆ ಹೆಸರು ಧನಶ್ರೀ. ಈ ಧನಶ್ರೀ ಯೋಜನೆ ಅಡಿ ಅವರಿಗೆ 40,000 ರೂಪಾಯಿ ಸಾಲವನ್ನು ಕೊಡ್ತಾರೆ ಮತ್ತೆ 10,000 ರೂಪಾಯಿ ಸಹಾಯಧನ, ಟೋಟಲ್ ಆಗಿ 50,000 ರೂಪಾಯಿ ಆರ್ಥಿಕ ಸೌಲಭ್ಯನ ಕೊಡ್ತಾರಂತೆ. ಈ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ವತಿಯಿಂದ ಯಾವ ಮಹಿಳೆ ಆಸಿಡ್ ದಾಳಿಗೆ ತುತ್ತಾಗ್ತಾಳೆ ಮತ್ತೆ ಸುಟ್ಟ ಗಾಯಕ್ಕೆ ಒಳಗಾಗ್ತಾಳೆ ಅಂತ ಮಹಿಳೆಗೆ 3 ಲಕ್ಷಗಳ ಪರಿಹಾರ ಧನವನ್ನ ಈ ಸುರಕ್ಷಾ ಯೋಜನೆ ಅಡಿ ಕೊಡ್ತಾ ಇದ್ದಾರೆ. ಯಾರು? ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದವರು. 5 ಗೋಲ್ಡನ್ ಬಾಲ್ ಪಡೆದ ಏಕೈಕ ಆಟಗಾರ ಮೆಸ್ಸಿ ಇವರು ಅರ್ಜೆಂಟೀನಾದವರು. ಇವರು ಒಬ್ಬ ಫುಟ್ಬಾಲ್ ಆಟಗಾರ, ಅಂತಾರಾಷ್ಟ್ರೀಯ ಫುಟ್ಬಾಲ್ ಆಟಗಾರ. ಇವರು ಒಬ್ಬ ಶ್ರೇಷ್ಠ ಆಟಗಾರ. ಇವರ ತಂಡ ಬಾರ್ಸಿಲೋನಾ ತಂಡ. ಇತ್ತೀಚೆಗೆ ಲಾ ಲೀಗಾ ಫುಟ್ಬಾಲ್ ಟೂರ್ ನಡೀತು. ಅದರಲ್ಲಿ ಈ ಬಾರ್ಸಿಲೋನಾ ತಂಡ ಸೆಲ್ಟಾ ವಿಗೋ ತಂಡವನ್ನು ಸೋಲಿಸಿ ಜಯಗಳಿಸಿದ್ರು. ಸೊ ಈ ಮೆಸ್ಸಿ ಇವರು ಟೋಟಲ್ ಆಗಿ 5 ಫಿಫಾ ಗೋಲ್ಡನ್ ಬಾಲ್ ಅವಾರ್ಡ್ ಅನ್ನ ಪಡೆದುಕೊಂಡಿದ್ದಾರೆ. ಈ ಫಿಫಾ ಗೋಲ್ಡನ್ ಬಾಲ್ ಅವಾರ್ಡ್ ಅಂದ್ರೆ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಬೆಸ್ಟ್ ಪ್ಲೇಯರ್ ಕೊಡುವ ಒಂದು ಅವಾರ್ಡು. ಸೊ 5 ಅವಾರ್ಡ್ಗಳನ್ನ ಈ ಮೆಸ್ಸಿ ಅವರು ಪಡೆದುಕೊಂಡಿದ್ದಾರೆ. ಮತ್ತು 5 ಅವಾರ್ಡ್ ಪಡೆದುಕೊಂಡ ಏಕೈಕ ಆಟಗಾರ ಇವರೇ. ಯಾವುದು? ಗೋಲ್ಡನ್ ಬಾಲ್ ಅವಾರ್ಡ್. ಮತ್ತೆ ಇವರು 500ಕ್ಕೂ ಹೆಚ್ಚು ಗೋಲ್ಗಳನ್ನ ಗಳಿಸಿದಾರಂತೆ. ಓಕೆ, ಟಾಪ್ 10 ರೊಳಗೆ ಸ್ಥಾನ ಪಡೆದ ಐಐಎಸ್ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಇದು ಬೆಂಗಳೂರಿನಲ್ಲಿದೆ. ಕನ್ನಡದಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ಕರೀತಾರೆ. ಈ ಸಂಸ್ಥೆ ವಿಶ್ವವಿದ್ಯಾಲಯಗಳ ಜಾಗತಿಕ ಶ್ರೇಷ್ಠ ರ್ಯಾಂಕಿಂಗ್ ಪಟ್ಟಿಯಲ್ಲಿ 8ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇದರ ಮೂಲಕ ಈ ಸಂಸ್ಥೆ ಟಾಪ್ 10 ರ್ಯಾಂಕ್ ನಲ್ಲಿ ಹೆಸರು ಗಳಿಸಿದ ಭಾರತದ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತೆ. ಈ ಪಟ್ಟಿಯನ್ನ ಟೈಮ್ಸ್ ಹೈಯರ್ ಎಜುಕೇಶನ್ ಇವರು ಪ್ರಕಟಿಸಿದ್ದಾರೆ. ಇದು 2017ರ ವಿಶ್ವದ ಶ್ರೇಷ್ಠ ಚಿಕ್ಕ ವಿಶ್ವವಿದ್ಯಾಲಯಗಳ ಪಟ್ಟಿಯಂತೆ. ಈ ಪಟ್ಟಿಯಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದು ಅಮೆರಿಕದ ಕ್ಯಾಲಿಫೋರ್ನಿಯಾ ತಂತ್ರಜ್ಞಾನ ಸಂಸ್ಥೆ. ಈ ಚಿಕ್ಕ ವಿಶ್ವವಿದ್ಯಾಲಯಗಳ ಪಟ್ಟಿ ಅಂದ್ರೆ ಯಾವ ವಿಶ್ವವಿದ್ಯಾಲಯ ಕನಿಷ್ಠ 4ಕ್ಕಿಂತ ಹೆಚ್ಚು ವಿಷಯಗಳನ್ನ ಬೋಧಿಸ್ತಾರೆ ಹಾಗೂ 5,000ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾರೆ ಅಂತ ವಿಶ್ವವಿದ್ಯಾಲಯಗಳನ್ನ ಸಣ್ಣ ವಿಶ್ವವಿದ್ಯಾಲಯಗಳ ಸಾಲಿನಲ್ಲಿ ಸೇರಿಸಲಾಗ್ತದಂತೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ನನ್ನ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರ ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಸರ್ಚ್ ಬಾಕ್ಸ್ ನಲ್ಲಿ KPC ಟ್ಯೂಟರ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಅವಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ.
ಇಲ್ಲಿ ರೈಟ್ ಹ್ಯಾಂಡ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇದೆ, ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡ್ರಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿರ್ತೀರಿ. ಈ ಸಬ್ಸ್ಕ್ರೈಬರ್ ಆಗೋದ್ರಿಂದ ನಿಮಗೆ ನಾನು ಹೊಸ ವಿಡಿಯೋ ಹಾಕಿದಾಗ ಅಪ್ಡೇಟ್ ಬರುತ್ತೆ, ಅಂದರೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ನೀವು ಜಾಯ್ನ್ ಆಗ್ಬೋದು. ಸೊ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗೋಕ್ಕೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಮತ್ತೆ ನಾನು ಇಲ್ಲಿ PDF ಅನ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹಾಗೆ ಫೇಸ್ಬುಕ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಫೇಸ್ಬುಕ್ಗೋಸ್ಕರ ಇಲ್ಲಿ ರೈಟ್ ಹ್ಯಾಂಡ್ಸ್ ಅಲ್ಲಿ ಇಲ್ಲಿ ನೋಡ್ರಿ ಲಿಂಕ್, ಇದ್ರ ಮೇಲೆ ಕ್ಲಿಕ್ ಮಾಡ್ರಿ. ಫೇಸ್ಬುಕ್ ಓಪನ್ ಆಗುತ್ತೆ, ಫೇಸ್ಬುಕ್ ಪೇಜ್ ಅನ್ನ ಓಪನ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್.